ಏನೋ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂತಹ ಮಳೆಗೆ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಇನ್ನು ನದಿ ಪಾತ್ರದ ಜನ ಕೂಡ ಆತಂಕಗೊಂಡಿದ್ದಾರೆ. ಆದರೆ ಇದೀಗ ನದಿ ನೀರು ಕಡಿಮೆಯಾಗಿ ಜನ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಡಲ ತೀರದ ಜನ ಆತಂಕದಲ್ಲಿದ್ದಾರೆ. ನದಿಗಳ ನೀರು ಸಮುದ್ರ ಸೇರಿ ಸಮುದ್ರದ ಅಬ್ಬರ ಹೆಚ್ಚಾಗ್ತದೆ. ಹೀಗಾಗಿ ಉಳ್ಳಾಲದ ಮುಕ್ಕಚ್ಚೇರಿ ಸಿ ಗ್ರೌಂಡ್ ಪ್ರದೇಶದ ಸುಮಾರು 15 ಮನೆಗಳು ಈಗ ಆತಂಕದಲ್ಲಿದೆ. ಅಂದ್ರೆ ಸಮುದ್ರ ತೀರದ ಮನೆಗಳು. ನದಿ ಪಾತ್ರದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. 500 ಮೀಟರ್ ದೂರ ಇದ್ದ ಸಮುದ್ರ ಇದೀಗ ದಡಕ್ಕೆ ಬಂದಿದ್ದು, ತಡೆಗಾಗಿ ಹಾಕಿದ ಕಲ್ಲುಗಳೆಲ್ಲವೂ ಕೂಡ ಸಮುದ್ರದ ಪಾಲಾಗ್ತದೆ. ಯಾಕಂದ್ರೆ ಸಮುದ್ರದ ಅಲೆಗೆ ಇದೀಗ ಸುಮಾರು 20 ಅಡಿ ದೂರದಲ್ಲೇ ಮನೆಗಳಿದ್ದು ಸಮುದ್ರ ಪಾಲಾಗುವ ಆತಂಕ ಕೂಡ ಎದುರಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಖಪಾಲ್ ಒಂದು ವಾಕ್ತೃ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿದಿರುವಂಥ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳಾಗಿತ್ತು. ಈಗ ಸದ್ಯ 2 ದಿನಗಳಿಂದ ಬಿಸಿಲಿನ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಸುರಿತಾ ಇದೆ. ಅದರ ಜೊತೆಗೆ ಕಳೆದ ಕೆಲ ದಿನಗಳಿಂದ ಸುರಿದಿರುವಂಥ ಮಳೆಗೆ ನದಿ ನೀರೆಲ್ಲ ತುಂಬಿ ಹರಿತಾ ಇತ್ತು. ಆದರೆ ಈಗ ನದಿಯ ನೀರಿನ ಪ್ರಮಾಣವು ಕಡಿಮೆ ಆಗಿದೆ. ನದಿ ತೀರದಲ್ಲಿದ್ದಂಥ ಜನರ ಆತಂಕವು ಕಡಿಮೆ ಆಗಿದೆ. ಆದರೆ ಇದರ ಪರಿಣಾಮವಾಗಿ ಈಗ ಕಡಲ ತೀರದಲ್ಲಿದ್ದಂಥ ಜನರ ಆತಂಕ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಕಡಲಿನ ಅಬ್ಬರ ಹೆಚ್ಚಾಗಿರುವಂಥದ್ದು. ನಾವು ನೋಡ್ಬೋದು, ಇಡೀ ಜೀವನದಿಗಳೆಲ್ಲ ತುಂಬಿ ಹರಿದಿತ್ತು. ಆ ಜೀವನದಿಗಳಲ್ಲಿ ಹರಿತಾ ಇದ್ದಂಥ ನೀರೆಲ್ಲವೂ ಸಮುದ್ರಕ್ಕೆ ಸೇರಿದೆ. ಹಾಗಾಗಿ ಸಮುದ್ರ ಎಷ್ಟರ ಮಟ್ಟಿಗೆ ರಭಸವನ್ನು ಪಡ್ಕೊಂಡಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಭಾಳಷ್ಟು ಎತ್ತರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ಕರಾವಳಿಯ ಉದ್ದಕ್ಕೂ ಇರುವಂಥ ಕಡಲ ತೀರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಷ್ಟು ದಿನಗಳ ಕಾಲ ನದಿ ತೀರದ ಜನರು ಆತಂಕದಲ್ಲಿದ್ದರೆ ಈಗ ಕಡಲ ತೀರದ ಜನರಿಗೆ ಆತಂಕ ಎದುರಾಗಿದೆ. ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ಉಳ್ಳಾಲದ ಮುಕ್ಕಚ್ಚೇರಿ ಅನ್ನುವಂಥ ಪ್ರದೇಶದ ಸಿ ಗ್ರೌಂಡ್ ಅನ್ನುವಂಥ ಒಂದು ಏರಿಯಾದ ಈ ಭಾಗದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಇದು ಪ್ರತಿ ಮಳೆ ಬಂದಾಗ ಮತ್ತಷ್ಟು ಕೊರೆಯುತ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಲ್ಲನ್ನು ಹಾಕಲಾಗಿತ್ತು. ಆದರೆ ಇಲ್ಲಿ ಹಾಕಿರುವಂಥ ಸುಮಾರು 500 ಮೀಟರ್ ದೂರದಲ್ಲಿ ಹಾಕಿರುವಂಥ ಕಲ್ಲು ಈಗ ನೇರವಾಗಿ ಸಮುದ್ರದ ಪಾಲಾಗಿದೆ. ನೀವು ಕೆಳಗಿನ ಭಾಗವನ್ನು ಗಮನಿಸ್ಬೋದು. ಮೇಲ್ಭಾಗದಲ್ಲಿದ್ದಂಥ ಕಲ್ಲನ್ನು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದ ರಭಸ ಇತ್ತು. ಹಾಗಾಗಿ ಸುಮಾರು 500 ಮೀಟರ್ ದೂರ ಇದ್ದಂಥ ಕಡಲ ತೀರ ಈಗ ಭಾಳಷ್ಟು ಹತ್ತಿರಕ್ಕೆ ಬಂದಿದೆ. ಹೀಗಾಗಿ ಈ ಕಡಲಿನಲ್ಲಿ ಮೇಲ್ಭಾಗದಲ್ಲಿದ್ದಂಥ ಎಲ್ಲ ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲುಗಳೇನಿತ್ತು ಅದೆಲ್ಲವೂ ಈಗ ಕಡಲ ತೀರಕ್ಕೆ ಹೋಗ್ತಾ ಇದೆ. ಕ್ಷಣಕ್ಕೂ ಇಲ್ಲಿದ್ದಂಥ ಕಲ್ಲುಗಳು ಏನು ಮೇಲ್ಭಾಗದಲ್ಲಿ ಕಲ್ಲುಗಳಿತ್ತು ಅದೆಲ್ಲವೂ ಕೆಳಗಿನ ಭಾಗಕ್ಕೆ ಹರಿದೋಗ್ತಾ ಇದೆ. ಇಲ್ಲಿ ನಾವು ಗಮನಿಸ್ಬೋದು, ಹೀಗೆ ಸ್ವಲ್ಪ ಮುಟ್ಟಿದ್ರೂ ಅಲ್ಲಿನ ಮಣ್ಣು ಕಲ್ಲು ಎಲ್ಲವೂ ಕೆಳಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ನಿರಂತರವಾಗಿ ಮಳೆ ಸುರಿದಿತ್ತು, ಅದಕ್ಕೆ ಕಡಲಿನ ಅಬ್ಬರ ಹೆಚ್ಚಾಗಿತ್ತು. ಹಾಗಾಗಿ ಈ ಭಾಗದಲ್ಲಿದ್ದಂಥ ಜನರಿಗೆ ಈಗ ಆತಂಕ ಎದುರಾಗಿರುವಂಥದ್ದು. ಇಲ್ಲಿ ಸುಮಾರು 15ಕ್ಕೂ ಅಧಿಕ ಮನೆಗಳಿದೆ. ಈ ಮನೆಗಳ ನಿವಾಸಿಗಳಿಗೆ ಈಗ ಆತಂಕ ಎದುರಾಗಿದೆ. ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಸುಮಾರು 500 ಮೀಟರ್ ದೂರ ಇದ್ದಂಥ ಸಮುದ್ರ ಈಗ ಹತ್ತಿರಕ್ಕೆ ಬಂದಿದೆ. ಇನ್ನೇನು ಒಂದು 200 ಮೀಟರ್ ದೂರದಲ್ಲಿ ಇವರ ಮನೆಗಳಿದೆ. ಸುಮಾರು 15ಕ್ಕೂ ಅಧಿಕ ಮನೆಗಳಿದೆ. ಅದೆಲ್ಲವೂ ಸಮುದ್ರ ಪಾಲಾಗುತ್ತಾ ಅನ್ನುವಂಥ ಭೀತಿ ಎದುರಾಗಿದೆ. ಸಮುದ್ರವನ್ನು ತಡೆಯುವಂಥ ಯಾವುದೇ ರೀತಿಯಾದಂಥ ಕೆಲಸ ಇಲ್ಲಿ ಶಾಶ್ವತ ಪರಿಹಾರ ಆಗ್ತಾ ಇಲ್ಲ. ಕಲ್ಲುಗಳೇನು ಹಾಕಿದ್ದಾರೆ ಅದೆಲ್ಲವೂ ಈಗ ಸಮುದ್ರದ ಪಾಲಾಗಿದೆ. ಹಾಗಾಗಿ ಮತ್ತೆ ಮಳೆ ಇನ್ನೂ 1 ತಿಂಗಳ ಕಾಲ ಮುಂದುವರಿಯುತ್ತದೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಕಡಲಿನ ರಭಸ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಈ ಮನೆಗಳಿಗೆ ಮತ್ತಷ್ಟು ಭೀತಿ ಎದುರಾಗಿದೆ. ಹಾಗಾಗಿ ಕಡಲ ತೀರದ ಜನರು ಈಗ ಮತ್ತೆ ಮಳೆಯಿಂದಾಗಿ ಕಡಲಿನ ಅಬ್ಬರದಿಂದಾಗಿ ಬಹಳಷ್ಟು ಆತಂಕದಿಂದ ಜೀವನ ಸಾಗಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.